ಸೊ ಪ್ಲೀಸ್ ಅಪ್ಪು ನನಗೋಸ್ಕರ ಇಮಿಟೇಟ್ ಮಾಡಲೇಬೇಕು. ನೀವ್ ಕೇಳಿ, ಯಾರನ್ನ ಕೇಳಿ ಎಲ್ರು ಇಮಿಟೇಟ್ ಮಾಡ್ತಾರೆ ಅಪ್ಪು. ಚೆನ್ನಾಗಿ ಮಾಡ್ತಾರೆ. ಕಮಾನ್ ಅಪ್ಪು, ಕಮಾನ್ ಪ್ಲೀಸ್. ಪ್ಲೀಸ್ ಅಪ್ಪು, ಪ್ಲೀಸ್ ಅಪ್ಪು, ಪ್ಲೀಸ್ ಅಪ್ಪು. ಯಾರನ್ನ ಇಮಿಟೇಟ್ ಮಾಡ್ಬೇಕು? ಜಗ್ಗೇಶ್ ಅವ್ರನ್ನ ಇಮಿಟೇಟ್ ಮಾಡಿ. ನೀವು ಸಡನ್ ಆಗಿ ಹಿಂಗೆ ಕೇಳ್ಬಿಟ್ರೆ ಏನು ಇಮಿಟೇಟ್ ಮಾಡೋದು? ಜಗ್ಗೇಶ್ ಅವ್ರದ್ದು ತಾಯಿ ತಂದೆಯ ಸೇವೆಯ ಯೋಗ. ತರ್ಲೆ ನನ್ನ ಮಗ ಸಿನಿಮಾ ಸೀನ್ ಅದು ನನಗೆ ತುಂಬಾ ಇಷ್ಟಪಟ್ಟು. ಅದ್ರಲ್ಲಿ ಇನ್ನೊಂದು ಹೇಳ್ತಾರೆ, ಒಂದು ಹಳೆ ಸೈಕಲ್ನ ತುಳಿತಾ ಇರ್ತಾರೆ, ಅವ್ರ ತಾಯಿ ತಂದೆ ಬಂದು ನೋಡಿದಾಗ, ಅಯ್ಯೋ ನಮ್ಮ ಅಪ್ಪನಿಗೆ ಬ್ರಿಟಿಷ್ ಕಾಲದವ್ರು ಇಂಡಿಯಾ ಬಿಟ್ಟೋದ್ರೆ ಕೊಟ್ಟೋದ ಅಂತ ಕಾಣುತ್ತೆ ಅಂತ ಹೇಳ್ತಾರೆ. ಇದೊಂದು ಡೈಲಾಗ್ ತುಂಬಾ ಇಷ್ಟವಾದ ಡೈಲಾಗ್. ಇನ್ನೊಂದು ಅಂಬರೀಶ್ ಅಂಕಲ್. ನೋ ಕಮ್ ಆನ್ ಅಪ್ಪು. ನನಗೆ ಶಿವಣ್ಣ ಅವ್ರದ್ದು ಚೆನ್ನಾಗಿ. ಶಿವಣ್ಣ ಓಕೆ, ಶಿವಣ್ಣ ಏನಮ್ಮ ಚೆನ್ನಾಗಮ್ಮ? ಏಯ್ ಗೆದ್ಕೊಂಡು ಹೋಗ್ಲಿ ಬಿಡಮ್ಮ, ಏನು ಕೋಟಿಲ್ಲ, ಲಕ್ಷ ಗೆದ್ಕೊಂಡು ಬಿಡಮ್ಮ, ಅವ್ರು ಚೆನ್ನಾಗಿ ಗೆಲ್ಬೇಕಷ್ಟೇ. ಇದು ರೈಟ್ ಆನ್ಸರ್ ಇದು. ಓಕೆ ಬಲ್ಲ, ಬಾಯ್. ಅವ್ರು ಈಗಲೂ ಅಷ್ಟೇ ಯಂಗ್ ಎಟ್ ಹಾರ್ಟ್, ಗ್ರೇಟ್. ನನಗೆ ಅವ್ರ ಇನ್ಸ್ಪಿರೇಷನ್, ಅವ್ರ ಸ್ಪೀಡ್ ನೋಡಿದ್ರೆ ಮೈಯಲ್ಲಿ ಹಂಗೆ ಪವರಿಂಗ್. ನಾನು ರಮ್ಯಾ ಅವ್ರ ಥರ ಆ್ಯಕ್ಟ್ ಮಾಡಲಾ? ಇಲ್ಲಿ ಪಾಪ ಸ್ವಲ್ಪ ತಗೊಂಡ್ ಬಾಪ, ಶಾರ್ಟ್ ರೆಡಿ ಅಂತ ಕೇಳ್ರು. ಹಲೋ ಬಾಪ, ಐ ಜಸ್ಟ್ ಸಾ ಯು. ಅಪ್ಪು How mean, Appu. Can I really do good mimicry? You're very good at mimicry, but none ಮಾತ್ರ ಚೆನ್ನಾಗಿಲ್ಲ. Really? No. Please. No.